ಅಜ್ಜಿ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜ್ ಒಂದ್ ಕಡೆಗೆ ಬೆಟ್ರೇನೆ, ಲವ್ ಮ್ಯಾರೇಜು ಬೆಟ್ರೇನ. ಯಾವ ತರ ಅಂದ್ರೆ ಅವ್ರ ಹೆಣ್ಣು ಗಂಡು ಒಪ್ಪಿ ಮನೆಯವರು ಎಲ್ಲ ಒಪ್ಪಿರಿ ಲವ್ ಮ್ಯಾರೇಜೇ ಉತ್ತಮ. ಒಪ್ಲಿಲ್ಲ ಅಂದ್ರೆ ಗಲಾಟೆಗಳು ಅದು ಜಾಸ್ತಿ ಆಗ್ತವೆ, ಅದರಿಂದನ ತೊಂದ್ರೆ. ಈಗ ನಿಮ್ ಪ್ರಕಾರ ಯಾವ್ದು ಬೆಟ್ರು ಅಂತೀರಾ? ಯಾವ್ದು ಬೆಟ್ರು ಇಲ್ಲ, ಎರಡು ಒಂದೇ ಅನ್ನಂಗೆ ನಾವ್ ಹೇಳೋದಪ್ಪ. ಒಟ್ಟು ನೀವೀಗ ಯಾವ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತೀರಾ? ನಾವು ಅಂದ್ರೆ ಒಟ್ಟು ಹೆಣ್ಣು ಗಂಡು ಎಲ್ಲ ಒಪ್ಕೊಂಡ್ಬಿಟ್ಟು ಮನೆಯವ್ರು ಒಪ್ಕೊಂಡ್ಬಿಟ್ಟು ಲವ್ ಮ್ಯಾರೇಜ್ ಚಂದ ಅಂತೀವಿ. ಲವ್ ಮ್ಯಾರೇಜ್ ಯಾಕೆ ಚಂದ ಅನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಹೆಣ್ಣು ಗಂಡು ಎಲ್ಲ ಒಪ್ಪಿರ್ತಾವಲ್ಲ, ಅದರಿಂದ ಅವರು ಮುಂದೆ ಸಂತೋಷವಾಗಿರ್ತಾರೆ ಅಂತ. ಅದಕ್ಕೆ ನೀವು ಲವ್ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತೀರಾ? ಅದಕ್ಕೆ ಅಂತ ಹೇಳಿ ಲವ್ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತಿದ್ದಾರೆ ಅಜ್ಜಿ. ಆಗಿ ಓಕೆ ಅಜ್ಜಿ, ಥ್ಯಾಂಕ್ ಯು. ಅಕ್ಕ, ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅಣ್ಣ ಆ್ಯಕ್ಚುಲಿ ಎರಡೂ ಬೆಸ್ಟೇ. ಏನಪ್ಪ ಅಂದರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಬೆಸ್ಟ್. ಯಾಕಂದರೆ ನಾವು ಇಬ್ಬರು ಅಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದರೆ ನಾವೇನೇ ಮಾಡಲಿ ಏನೇ ಬಿಡಲಿ ಬಟ್ ಎರಡೂ ಕಡೆಯಿಂದ ಒಂದೇ ಆನ್ಸರ್ ಆಗಿರ್ಬೇಕು. ಹಂಗಿದ್ರೆ ನೋಡಪ್ಪ ಲೈಫ್ ಸೂಪರ್ ಆಗಿರುತ್ತೆ. ಇಲ್ಲಾಂದರೆ ಅಷ್ಟೇ. ಅರೇಂಜ್ ಮ್ಯಾರೇಜ್ ಯಾಕೆ ಅಂತ ಅಂದರೆ ಹಿಂದಿಂದ ನಮ್ಮ ಪರಿಸ್ಥಿತಿ ಪ್ರಕಾರ ಲವ್ ಮ್ಯಾರೇಜ್ ಎಷ್ಟೋ ಕಿತ್ತೋಗ್ತಾ ಇದ್ದಾವೆ. ಅರೇಂಜ್ ಮ್ಯಾರೇಜ್ಗಳು ಅದರಲ್ಲಿ ಭಯ ಭಕ್ತಿಯಿಂದ ಎಷ್ಟೋ ಜನ ಬಾಳ್ತಾರೆ. ಅರೇಂಜ್ ಮ್ಯಾರೇಜೇ ಒಳ್ಳೇದು. ಎಲ್ಲರೂ ಅದಕ್ಕೆ ಅನುಗುಣವಾಗಿ ಅದು ಹೊಂದ್ಕೋಬೇಕು, ಗೊತ್ತಾಯ್ತಾ? ಯಾಕೆಂದ್ರೆ ಅವಾಗ ಹೆಂಡತಿಗಿರ್ಬೋದು ಗಂಡಿಗಿರ್ಬೋದು ಅಪ್ಪ ಭಯ ಅದು ಇದು ಇರ್ತೈತೆ. ಯಾರೇ ಲವ್ ಮ್ಯಾರೇಜ್ನಾಗೆ ಏನೂ ಇರೋದಿಲ್ಲ. ಇವತ್ತೇನೋ ಪ್ರೀತಿ ಅಂತ ಮಾಡ್ತಾನೆ, ನಾಳೆಗೆ ಅವಳು ಸರಿ ಇಲ್ಲ ಅಂತಾನೆ, ಅವ್ನು ಇನ್ನೊಬ್ಬನ ಹೋಗ್ತಾನೆ, ಅವಾಗ ಕಿತ್ತೋಗ್ತವೆ. ಅದರಿಂದ ಅರೇಂಜ್ ಮ್ಯಾರೇಜೇ ಒಳ್ಳೇದು. ಭಯ ಇರ್ತೈತೆ, ಜೀವನದಲ್ಲಿ ಒಂದು ಇದಿರ್ತೈತೆ, ಒಂದು ನೆಲೆ ಇರ್ತೈತೆ. ಓಕೆ ಅಣ್ಣ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಮತ್ತೊಂದು ಕಂಟೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಕಂಟೆಂಟ್ ಏನು ಇರುತ್ತೆ ಅಂತಂದರೆ ಸಿಂಪಲ್ ಪ್ರಶ್ನೆ. ಅಂದರೆ ಜೀವನದಲ್ಲಿ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ, ಈ ಪ್ರಶ್ನೆ ಕಂಬಿಟ್ಟು ನಮ್ಮ ಜನಗಳ ಹತ್ರ ಹೋಗ್ತಾ ಇದ್ದೀನಿ. ಅವರು ಯಾವ ಥರ ಅಭಿಪ್ರಾಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಜೊತೆ ನೀವು ಲಾಸ್ಟಿಗೆ ಏನು ಕಾಮೆಂಟ್ ಮಾಡಬೇಕು ಅಂದರೆ ಯಾವ ಮ್ಯಾರೇಜ್ ಬೆಟ್ರು, ಲವ್ವಾ ಅರೇಂಜಾ, ಯಾವ್ದು ಬೆಟ್ರು ಅಂತೇಳಿ ನೀವು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಮಾಡೋಕ್ಕೆ ಹೋಗೋಣ. ಯಜಮಾನ್ರೆ, ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಈಗಿನ ಪ್ರಪಂಚಗೆಲ್ಲ ಲವ್ ಮ್ಯಾರೇಜ್ ಅಪ್ಪ ನಡೀತಾ ಇರೋದು. ನಿಮ್ಮ ಪ್ರಕಾರ ಯಾವುದು? ನಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಚಂದ. ಯಾಕೆ ಅಂದ್ರೆ ಅಪ್ಪ ಅಮ್ಮ ನೋಡಿತಾ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತೈತೆ, ಇವರು ಸಂತೋಷ ಆಗಿರ್ತಾರೆ, ಅವರು ಸಂತೋಷ ಆಗಿರ್ತಾರೆ. ಇದೇ ಕಾರಣಕ್ಕೋಸ್ಕರ ಅರೇಂಜ್ ಮ್ಯಾರೇಜ್ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾರ ಅಭಿಪ್ರಾಯ ಗೊತ್ತಿಲ್ಲ. ಲವ್ ಮ್ಯಾರೇಜ್ ಆದ್ರೆ ಏನ್ ಮಾಡ್ತಾರೆ, 2 ದಿನ ಚೆನ್ನಾಗಿರ್ತಾರೆ, 3 ದಿನ ಚೆನ್ನಾಗಿರ್ತಾರೆ, 6 ತಿಂಗಳ ಡೈವರ್ಸು ಅದು ಇದು, ಆಲೆ ಹುಡುಗಿನ ಅವಳು ಮದುವೆ ಆ ಕಡೆ, ಇವನು ಅಲ್ಲಿನ ಕಡೆ ಓಡಾಡ್ತಾನೆ, ಎಲ್ಲ ನಡೀತವೆ. ಸ್ವಲ್ಪ ಮರ್ಯಾದೆ ಗಂಚ್ಕೊಂತಾರೆ ಅರೇಂಜ್ ಮ್ಯಾರೇಜ್ ಆದ್ರೆ, ನನ್ನ ಹಂಚಿಕೆ. ಒಟ್ಟು ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಅಕ್ಕ, ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅಣ್ಣ ಆ್ಯಕ್ಚುಲಿ ಎರಡೂ ಬೆಸ್ಟೇ. ಏನಪ್ಪ ಅಂದರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಲವ್ ಮ್ಯಾರೇಜ್ ಬೆಸ್ಟು, ಅರೇಂಜ್ ಮ್ಯಾರೇಜ್ ಬೆಸ್ಟೇ. ಯಾಕಂದರೆ ನಾವು ಇಬ್ಬರು ಅಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದರೆ ನಾವೇನೇ ಮಾಡಲಿ ಏನೇ ಬಿಡಲಿ ಬಟ್ ಎರಡೂ ಕಡೆಯಿಂದ ಒಂದೇ ಆನ್ಸರ್ ಆಗಿರ್ಬೇಕು. ಹಂಗಿದ್ರೆ ನೋಡಪ್ಪ ಲೈಫ್ ಸೂಪರ್ ಆಗಿರುತ್ತೆ. ಇಲ್ಲಾಂದರೆ ಅಷ್ಟೇ. ಅದು ಯಾವ್ದಾದ್ರು ಸರಿನೇ, ಲವ್ ಮ್ಯಾರೇಜ್ ಆದ್ರೂ ಸರಿ, ಅರೇಂಜ್ ಮ್ಯಾರೇಜ್ ಆದ್ರೂ ಸರಿ, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ದು ಯಾವ್ದಕ್ಕ? ನಮ್ದು ಲವ್ ಮ್ಯಾರೇಜ್. ನಾವು ಅಂದ್ರೆ ಲವ್ ವಿತ್ ಅರೇಂಜ್. ಅಂದ್ರೆ ನಾವು ಇಷ್ಟಪಟ್ಟು ಪ್ರಪೋಸಲ್ ಬಂತು, ಬಟ್ ಮನೆಗೆ ಹೇಳಿ ಒಪ್ಸಿ ಇದು ಮಾಡಿದ್ದೀರಾ, ಮದುವೆ ಆಗಿದೆ. ಬಟ್ ಇವಾಗ ಲೈಫ್ ಸೂಪರ್ ಆಗಿದೆ, ಏನು ಆ ಥರ ಎಲ್ಲ ಏನು ಪ್ರಾಬ್ಲಮ್. ಓಕೆ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಸರಿನಪ್ಪ, ಆಯ್ತು. ಅಣ್ಣ, ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಟ್ರಾ ಲವ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜ್. ಯಾಕೆ? ಏನು ತೊಂದರೆ ಇಲ್ಲ, ಏನು ಯಾವ ತಂಟೆ ತೆರವು ಬರಲ್ಲ. ಈ ಲವ್ ಮ್ಯಾರೇಜ್ ಆದರೆ ಅವು ಗಲಾಟೆ ಮಾಡ್ತಾರೆ, ತರಲೆ ಮಾಡ್ತಾರೆ, ಅವು ಸಂಸಾರ ಕಿತ್ತೋಗ್ತವೆ. ಅರೇಂಜ್ ಮ್ಯಾರೇಜ್ ಬೆಟ್ರ್. ಅರೇಂಜ್ ಮ್ಯಾರೇಜ್ ಬೆಟ್ರ್. ನಿಮ್ದು ಯಾವ ಮ್ಯಾರೇಜ್? ನಮ್ದು ಅರೇಂಜ್ ಮ್ಯಾರೇಜ್. ಓಕೆ ಅಣ್ಣ, ಥ್ಯಾಂಕ್ಸ್. ಅಣ್ಣ, ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜ್ ಬೆಟ್ರ್. ಯಾಕೆ ಅಂದ್ರೆ ಮನೇಲೆಲ್ಲ ಒಪ್ಸಿ ಮದುವೆ ಮಾಡ್ಕೊಂಡಿರ್ತೀವಿ, ಏನೋ ಪತ್ರ ಯಾವ್ದು ಮನೆಯವ್ರ ಅವ್ರ ಅಪ್ಪ ಅಮ್ಮಗಳು ಬರ್ತಾರೆ, ಕೇಳಕ್ ಸಿಗ್ತೀವಿ. ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಯಾಕೆ ಬೆಟ್ರ್ ಅಲ್ಲ? ಮತ್ತೆ ಲವ್ ಮ್ಯಾರೇಜ್ ಬೆಟ್ರ್ ಅಲ್ಲ ಅಂದ್ರೆ ಹುಡುಗ ಹುಡುಗಿ ಹೋಗಿ ಲವ್ ಮಾಡ್ಕೊಂಡು ಮದುವೆ ಆದ್ರೆ ಅವರು ಕೇಳೋ ಶಕ್ತಿನಲ್ಲ, ಮನೆ ತಾಯಿ ತಂದೆ ಕೇಳೋ ಶಕ್ತಿ ಇರೋದಿಲ್ಲ, ಅದಕ್ಕೆ ಆ ಥರ ಇರುತ್ತೆ. ಅದಕ್ಕೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಚಂದ. ಓಕೆ ಅಣ್ಣ, ಥ್ಯಾಂಕ್ಸ್.
ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜ್ ಯಾಕೆ? ಯಾಕೆ ಅಂತ ಅಂದರೆ ಹಿಂದಿಂದ ನಮ್ಮ ಪರಿಸ್ಥಿತಿ ಪ್ರಕಾರ ಲವ್ ಮ್ಯಾರೇಜ್ ಎಷ್ಟೋ ಕಿತ್ತೋಗ್ತಾ ಇದ್ದಾವೆ. ಅರೇಂಜ್ ಮ್ಯಾರೇಜ್ಗಳು ಅದರಲ್ಲಿ ಭಯ ಭಕ್ತಿಯಿಂದ ಎಷ್ಟೋ ಜನ ಬಾಳ್ತಾರೆ. ಅರೇಂಜ್ ಮ್ಯಾರೇಜೇ ಒಳ್ಳೇದು. ಎಲ್ಲರೂ ಅದಕ್ಕೆ ಅನುಗುಣವಾಗಿ ಅದು ಹೊಂದ್ಕೋಬೇಕು, ಗೊತ್ತಾಯ್ತಾ? ಯಾಕೆಂದ್ರೆ ಅವಾಗ ಹೆಂಡತಿಗಿರ್ಬೋದು ಗಂಡಿಗಿರ್ಬೋದು ಅಪ್ಪ ಭಯ ಅದು ಇದು ಇರ್ತೈತೆ. ಯಾರೇ ಲವ್ ಮ್ಯಾರೇಜ್ನಾಗೆ ಯಾನು ಇರೋದಿಲ್ಲ. ಇವತ್ತೇನೋ ಪ್ರೀತಿ ಅಂತ ಮಾಡ್ತಾನೆ, ನಾಳೆಗೆ ಅವಳು ಸರಿ ಇಲ್ಲ ಅಂತಾನೆ, ಅವ್ನು ಇನ್ನೊಬ್ಬನ ಹೋಗ್ತಾನೆ, ಅವಾಗ ಕಿತ್ತೋಗ್ತವೆ. ಅದರಿಂದ ಅರೇಂಜ್ ಮ್ಯಾರೇಜೇ ಒಳ್ಳೇದು. ಭಯ ಇರ್ತೈತೆ, ಜೀವನದಲ್ಲಿ ಒಂದು ಇದಿರ್ತೈತೆ, ಒಂದು ನೆಲೆ ಇರ್ತೈತೆ. ಓಕೆ ಅಣ್ಣ, ಥ್ಯಾಂಕ್. ಅಕ್ಕ ಹೇಳಿ ಅಕ್ಕ, ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ನಮಗೆ ಅರೇಂಜ್ ಮ್ಯಾರೇಜೇ ಬೇಕು. ಯಾಕೆ? ಯಾಕೆಂದರೆ ತಂದೆ ತಾಯಿ ಎಲ್ಲ ನೋಡಿರ್ತಾರೆ, ಎಲ್ಲ ಒಪ್ಪಿ ಮಾಡಿರ್ತಾರೆ. ಏನೇ ಪ್ರಾಬ್ಲಮ್ ಆದರೂ ಅವರು ನಿಭಾಯಿಸ್ತಾರೆ ಅನ್ನೋದೊಂದು ಭರವಸೆ ಇರುತ್ತೆ. ನಾವೇ ಒಪ್ಪಾದರೆ ತಂದೆ ತಾಯಿ ಬರಲ್ಲ, ಅವ್ರ ಕಡೆಯವರು ಇದು ಮಾಡಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತೆ. ಹಾಗೆ ನಿಮ್ಮ ಪ್ರಕಾರ ಯಾವುದಾದ್ರೆ ಬೆಟ್ರು? ಅರೇಂಜ್ ಮ್ಯಾರೇಜ್ ಆದರೆ ಬೆಟ್ರ್ ಅಂತೀವಿ. ನಿಮ್ದು ಯಾವ ಮ್ಯಾರೇಜ್ ಅಕ್ಕ? ನಮ್ದು ಅರೇಂಜ್ ಮ್ಯಾರೇಜ್. ಒಟ್ಟು ಆರಾಮಾಗಿ ನಾವು ಚೆನ್ನಾಗಿದೆ. ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಮನೇಲಿ ನೋಡ್ಕೊತಾರೆ, ತಂದೆ ತಾಯಿ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ಸಪೋರ್ಟ್ ಇದೆ. ಸಪೋರ್ಟ್ ಇದೆ. ಅರೇಂಜ್ ಮ್ಯಾರೇಜ್ ಆದರೆ ಈಗ ನಾವು ಒಪ್ಪಾಗ್ತೀವಿ, ಅವ್ರಿಗೆ ಇಷ್ಟ ಇರಲ್ಲ. ಏನೋ ಪ್ರಾಬ್ಲಮ್ ಬಂದಾಗ ನೀವು ಮಾಡಿದ್ದೀರಾ, ನೀವು ಅನುಭವಿಸ್ಬೇಡ್ರಿ ಅಂತಾರೆ, ಆ ಥರ ಬರುತ್ತೆ. ಅಂದರೆ ಲವ್ ಮ್ಯಾರೇಜಲ್ಲಿ ಆಮೇಲೆ ಹುಡುಗ ಚೆನ್ನಾಗಿ ಇದು ನೋಡ್ಕೊಂಡ್ರು ಆಯಿತು, ಮುಂದೆ ಪ್ರಾಬ್ಲಮ್ ಮಾಡಿದ್ರು ಆಯಿತು ಅನ್ನೋದೊಂದು ಬೈದ ಮೇಲೆ ಅರೇಂಜ್ ಮ್ಯಾರೇಜ್ ಬೇಕು. ಅರೇಂಜ್ ಮ್ಯಾರೇಜ್ ಬೇಕು. ಓಕೆ ಅಕ್ಕ, ಥ್ಯಾಂಕ್ಸ್. ಹೇಳಜ್ಜಿ, ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜ್ ಒಂದು ಕಡೆಗೆ ಬೆಟ್ರೇನ, ಲವ್ ಮ್ಯಾರೇಜು ಬೆಟ್ರೇನ. ಯಾವ ಥರ? ಯಾವ ಥರ ಅಂದರೆ ಅವರ ಹೆಣ್ಣು ಗಂಡು ಒಪ್ಪಿ ಮನೆಯವರು ಎಲ್ಲ ಒಪ್ಪಿರಿ ಲವ್ ಮ್ಯಾರೇಜೇ ಉತ್ತಮ. ಒಪ್ಪಲಿಲ್ಲ ಅಂದರೆ ಗಲಾಟೆಗಳು ಅದು ಜಾಸ್ತಿ ಆಗ್ತವೆ, ಅದರಿಂದನ ತೊಂದ್ರೆ. ಈಗ ನಿಮ್ಮ ಪ್ರಕಾರ ಯಾವ್ದು ಬೆಟ್ರು ಅಂತೀರಾ? ಯಾವ್ದು ಬೆಟ್ರು ಇಲ್ಲ, ಎರಡು ಒಂದೇ ಅನ್ನಂಗೆ ನಾವು ಹೇಳೋದಪ್ಪ. ನಿಮ್ದು ಯಾವುದು? ಅರೇಂಜ್ ಮ್ಯಾರೇಜ್ ನಮ್ದು, ಲವ್ ಮ್ಯಾರೇಜ್ ಅಲ್ಲ. ಒಟ್ಟು ನೀವೀಗ ಯಾವ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತೀರಾ? ನಾವು ಅಂದ್ರೆ ಒಟ್ಟು ಹೆಣ್ಣು ಗಂಡು ಎಲ್ಲ ಒಪ್ಕೊಂಬಿಟ್ಟು ಮನೆಯವ್ರು ಒಪ್ಕೊಂಬಿಟ್ಟು ಲವ್ ಮ್ಯಾರೇಜ್ ಚಂದ ಅಂತೀವಿ. ಲವ್ ಮ್ಯಾರೇಜ್ ಚಂದ. ಲವ್ ಮ್ಯಾರೇಜ್ ಯಾಕೆ ಚಂದ ಅನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಹೆಣ್ಣು ಗಂಡು ಎಲ್ಲ ಒಪ್ಪಿರ್ತಾವಲ್ಲ, ಅದರಿಂದ ಅವರು ಮುಂದೆ ಸಂತೋಷವಾಗಿರ್ತಾರೆ ಅಂತ. ಅದಕ್ಕೆ ನೀವು ಲವ್ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತೀರಾ? ಅದಕ್ಕೆ ಅಂತ ಹೇಳ್ತೀವಿ. ಲವ್ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತಿದ್ದೀರಾ ಅಜ್ಜಿ? ಆಗಿ. ಓಕೆ ಅಜ್ಜಿ, ಥ್ಯಾಂಕ್ ಯು. ಅಕ್ಕ ಹೇಳಿ ಅಕ್ಕ, ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಅರೇಂಜ್ ಮ್ಯಾರೇಜೇ ಬೆಟ್ರು. ಯಾಕೆ? ಯಾಕೆ ಅಂತಂದ್ರೆ ಲವ್ ಮ್ಯಾರೇಜ್ ಆದ್ರೆ ಈಗ ಅಪ್ಪ ಅಮ್ಮದಿರು ಒಪ್ಪಿರಲ್ಲ, ಬೇರೆಯವ್ರು ಯಾರಾದ್ರೂ ಒಪ್ಪಿರಲ್ಲ, ಅದು ಇನ್ನ ಏನಾರ ಅದು ಇದು ಅಂತ ಹೇಳ್ಬಿಟ್ಟು ನೊಂದ್ಕೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊಂತಾರೆ. ಅದರಿಂದ ಲವ್ ಮ್ಯಾರೇಜ್ಗಿನ ಅರೇಂಜ್ ಮ್ಯಾರೇಜೇ ಬೆಸ್ಟ್. ನಿಮ್ದು ಯಾವ ಮ್ಯಾರೇಜ್ ಅಕ್ಕ? ನಮ್ದು ಅರೇಂಜ್ ಮ್ಯಾರೇಜ್. ನಿಮ್ಗೆ ಅರೇಂಜ್ ಮ್ಯಾರೇಜ್ ಬಗ್ಗೆ ನಿಮ್ಗೆ ಈಗ ಅಂದ್ರೆ ಯಾವ ಥರ ಅನ್ಸುತ್ತೆ ನಿಮಗೆ? ಯಾವ ಥರ ಅಂತಂದ್ರೆ ಎಲ್ಲ ಒಪ್ಪಿರ್ತಾರೆ, ಅದರಿಂದ ಅದೇ ಇಷ್ಟ ಅಂತ. ನೀವು ಅರೇಂಜ್ ಮ್ಯಾರೇಜ್ ಅಲ್ಲಿ ಈಗ ಆರಾಮಾಗಿ ಚೆನ್ನಾಗಿದೆ? ಚೆನ್ನಾಗಿದ್ದೀವಿ. ಅದೇ ಬೆಟ್ರು ಅಂತ? ಅದೇ ಬೆಟ್ರು. ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಇನ್ನೇನು ಹೇಳೋದು, ಎಲ್ಲರೂ ಅಷ್ಟೇನ, ಲವ್ ಮಾಡಿ ಮಾಡಬಾರ್ದು. ಅರೇಂಜ್ ಮ್ಯಾರೇಜ್ ಅಪ್ಪ ಅಮ್ಮದಿರ್ಗೆ ಒಂದು ಒಳ್ಳೆ ಹೆಸರು ತರಬೇಕಷ್ಟೇ. ಓಕೆ ಅಕ್ಕ, ಥ್ಯಾಂಕ್ಸ್. ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜೇ ಬೆಟ್ರು. ಲವ್ ಮ್ಯಾರೇಜ್ ಆದ್ರೆ ಏನಾದ್ರು ಸಮಸ್ಯೆ ಬಂದ್ರೆ ಮನೆಗೆ ಹೇಳ್ಕೊಳಕ್ಕಾಗಲ್ಲ. ಅರೇಂಜ್ ಮ್ಯಾರೇಜ್ ಆದ್ರೆ ಮನೆಗೆ ಏನೋ ಹೇಳ್ಕೊಂಡ್ರು ಬಗೆಹರಿಸ್ತಾರೆ, ಅಷ್ಟೇ ಸರ್. ನಿಮ್ದು ಯಾವ ಮ್ಯಾರೇಜ್ ಅಕ್ಕ? ನಮ್ದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಏನಿಲ್ಲ. ಮನೆಗೆ ಒಪ್ಪಿ ಮದುವೆ ಮಾಡಿರೋದು. ಅಂದ್ರೆ ಅರೇಂಜ್ ಮ್ಯಾರೇಜ್ ಜಾಸ್ತಿ ಸಪೋರ್ಟ್ ಇರುತ್ತೆ? ಜಾಸ್ತಿ ಸಪೋರ್ಟ್ ಇರುತ್ತೆ. ಲವ್ ಮ್ಯಾರೇಜ್ ಆದ್ರೆ ಅವರು ಇಬ್ರು ಇದು ಲವ್ ಮಾಡಿ ಮದುವೆ ಇರ್ತಾರಲ್ಲ, ಬೇರೆ ಕಡೆ ಹೇಳ್ಕೊಳಂಗಿಲ್ಲ, ಅವರೇ ಅನುಭವಿಸ್ಕೋಬೇಕು. ಅದಕ್ಕಾಗಿ ನಾವು ಅರೇಂಜ್ ಮ್ಯಾರೇಜೇ ಬೆಸ್ಟ್ ಅಂತ ಹೇಳ್ತೀವಿ. ಈಗ ವೀಕ್ಷಕರಿಗೆ ಯಾವ ಮ್ಯಾರೇಜ್ ಆಗ್ರಿ ಅಂತ ಹೇಳ್ತೀರಾ? ಲವ್ ಮ್ಯಾರೇಜ್ಗಿನ್ನ ಅರೇಂಜ್ ಮ್ಯಾರೇಜೇ ಬೆಸ್ಟ್. ಮನೆಗೆ ಒಪ್ಸಿ ಮದುವೆ ಆಗೋದೇ ಬೆಟರ್. ಈಗ ಲವ್ ಮಾಡಿರ್ತಾರಲ್ವಾ, ಲವ್ ಮಾಡಿ ಮನೆ ಅಪ್ಪ ಅಮ್ಮನ ಒಪ್ಸಿ ಅರೇಂಜ್ ಮ್ಯಾರೇಜ್ ಅದು ಚಂದ? ಅದು ಚಂದ, ಇನ್ನು ಒಪ್ಪಿಗೆ ಚಂದ. ಅಂದ್ರೆ ಅಪ್ಪ ಅಮ್ಮ ಒಪ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಏನೇನ ಸಮಸ್ಯೆ ಬಂದಾಗ ಹೇಳ್ಕೊಳಕ್ಕೂ ಒಂದು ಇದಿರುತ್ತೆ, ಪರವಾಗಿಲ್ಲ, ಆದ್ರೂ ಹೇಳ್ಕೊಂತಾರೆ ನಮ್ಮ ಮಕ್ಕಳು ಅಂತ. ಅಂದ್ರೆ ನಮಗೆ ಏನಂದ್ರೆ ಸಹಾಯ ಇರುತ್ತೆ, ಬೆಂಬಲ ಇರುತ್ತೆ. ಮನೆಗೂ ನಾವು ಹೇಳ್ಕೊಳಕ್ಕೂ ಇನ್ನೂ ಒಂದು ಆಸಕ್ತಿ ಬರುತ್ತೆ. ಹೌದೌದು. ಓಕೆ ಅಕ್ಕ, ಥ್ಯಾಂಕ್ಸ್. ಎಲ್ಲಿಯೇ ಹೋದರೂ ನೀ ಸ್ನೇಹ ಸಂಪಾದಿಸು.